ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಆ್ಯಂಡ್ ಈ ಲಾಗ್ ಬಂದ್ಬಿಟ್ಟು ದಿವಾಲಿಯ ಸ್ಪೆಷಲ್ ಲಾಗ್ ಆಗಿರುತ್ತೆ. ಆ್ಯಂಡ್ ನಂಗೆ ಗೊತ್ತು ಎಷ್ಟೊಂದು ದಿನಗಳಾದಮೇಲೆ ಲಾಗ್ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಹ್ಯಾಪಿ ದಿವಾಲಿ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಎಲ್ಲರೂ ಪಟಾಕಿ ಹೊಡೆದಿದ್ದೀರಾ. ಆ್ಯಂಡ್ ಕೆಲವರು ನೇಚರ್ ಲವರ್ಸ್ ಇರ್ತಾರಲ್ಲ, ಅವ್ರನ್ನ ಬಿಟ್ಟು ಎಲ್ಲರೂ ಪಟಾಕಿ ಹೊಡೆದಿದ್ದೀರಾ, ಮಜಾ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇವಾಗ ನಾವು ಪೂಜೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಒಳಗಡೆ ಪೂಜೆ ಎಲ್ಲ ಆಗಿದೆ. ಗಾಡಿ ಪೂಜೆ ಮಾಡಬೇಕು. ಗಾಡಿ ಪೂಜೆ ಮಾಡಿಬಿಟ್ಟು ಅಷ್ಟೇ, ಗಾಡಿ ಪೂಜೆ ಮಾಡಿಬಿಟ್ಟು ಪಟಾಕಿ ಹೊಡಿಬೇಕು. ನೋಡಿ ಡೆಕೋರೇಷನ್ ಎಲ್ಲ ಮೇನ್ ಡೋರಿಂದು ನಮ್ಮಮ್ಮ ಬಂದರು. ಡೆಕೋರೇಷನ್ ಇದು ಇವತ್ತು ನಮ್ಮ ಮನೆಯ ಡೆಕೋರೇಷನ್. ಸೊ ಏನೇನೋ ಹಾಕಿದ್ದಾರೆ, ರಾಗಿ ತೆನೆ, ಆಮೇಲೆ ಇನ್ನೊಂದೇನ ಅಣ್ಣೆ ಹೂವು ಅಂತೆ, ಆಮೇಲೆ ಅಂಕೋಲೆ ಮುಳ್ಳು ಅಂತ ಏನೇನೋ, ಅಂಕೋಲೆ ಅಲ್ವಾ ಯಾವುದೋ ಒಂದು ಮುಳ್ಳು. ಅದರಲ್ಲಿ ಶಾಸ್ತ್ರ ಮಾಡೋರಿಗೆ ಗೊತ್ತಿರುತ್ತಲ್ಲ, ನಮ್ಮ ಅಜ್ಜಿ ನಮಗೋಸ್ಕರ ಕೊಟ್ಟು ಕಳ್ಸೋದು. ರೀಸೆಂಟಾಗಿ ಊರಿಗೆ ಹೋಗಿದ್ವಲ್ಲ, ಹೋಮ ಇತ್ತು ಅಂತ, ಆವಾಗ ಅಜ್ಜಿ ಮನೇಲಿ ಎತ್ಕೊಂಡ್ಬಂದಿದ್ದು ಪೂಜೆ ಮಾಡೋ ಅಂತ ಕೊಟ್ಟು ಕಳಿಸಿದ್ರು ಅಮ್ಮಂಗೆ. ಅದನ್ನೆಲ್ಲ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿದ್ವಿ. ಸೊ ನೋಡಿ, ಇದು ನಮ್ಮ ಮನೆಯ ಡೆಕೋರೇಷನ್. ನಾನು ಎಷ್ಟು ಚೆನ್ನಾಗಿ ಪ್ರೀತಿ ಮಮ್ಮಿ. ಓಕೆ ಫೈನ್. ನಮ್ಮ ಮನೆಗೆ ಕೆಲವು ಪುಟಾಣಿ ಮಕ್ಕಳು ಬಂದಿದ್ದಾರೆ. ಸೊ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಅಂದರೆ ಇವ್ರ ಹೆಸರು ಏನೋ ಮಲ್ಲಿ ಅಲ್ಲ, ಮಲ್ಲಿ ಅಂತ ಏನು ಹೆಸರು, ಸುಮ್ಮನೆ ಪಾಪ. ಇವ್ರ ಹೆಸರು ಅನಿತಾ ಅಂತ, ಇವ್ರ ಹೆಸರು ದೇವಮ್ಮ ಅಂತ, ಆ್ಯಂಡ್ ಇವ್ರ ಹೆಸರು ಮಮತಾ ಅಂತ. ಸೊ ನಾನು ಆ್ಯಂಡ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಬೇರೆ ಮಕ್ಕಳನ್ನ ಪಟಾಕಿ ಹಚ್ತಿದ್ದಾರೆ. ನಂದು ಅಜ್ಜ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಅದು ವಿಡಿಯೋ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಇವಾಗ ಇವ್ರು ಫ್ಲವರ್ ಪಾಟ್ಸ್, ಇದು ಇವಳು ದೇವಮ್ಮ ಅಂತ. ಸ್ಟಾರ್ಟಿಂಗಲ್ಲಿ ವಿಡಿಯೋ ನಮ್ಮ ಕುಟುಂಬದಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಎಲ್ಲರೂ ಪಟಾಕಿ ಹೊಡೀರಿ. ನೇಚರ್ ಲವರ್ಸ್ ಈ ಥರ ಬರೀ ಗನ್ ಶೂಟ್ ಮಾಡ್ಕೊಂಡಿರಿ. ಪಟಾಕಿ ಹೊಡೆದು ಈಗ ಬಂದಿದ್ದೀವಿ, ಊಟ ಮಾಡಿ ಪಟಾಕಿದೆಲ್ಲ ವಿಡಿಯೋ ಹಾಕ್ತೀವಿ. ಸೊ ಗೋ ಆ್ಯಂಡ್ ಎಂಜಾಯ್. ಇವತ್ತಿಗೆ ನನ್ನ ಲಾಗ್ ಮುಗಿಯುತ್ತೆ. ಇಲ್ಲ ಇನ್ನೂ ಮುಗ್ದಿಲ್ಲ. ಇನ್ನೂ ಏನೇನು ಊಟ ಮಾಡಿದ್ದಾರೆ ನಮ್ಮ ಅಮ್ಮ, ಅಡುಗೆ ಮಾಡಿದ್ದಾರೆ ಅಂತ. ಜಾಸ್ತಿ ಏನು ಸ್ಪೆಷಲ್ ಮಾಡಿದ್ದಾರೆ, ಎಲ್ಲ ಹಬ್ಬಕ್ಕೆ ಮಾಡೋ ಅಷ್ಟೇ ಮಾಡಿದ್ದಾರೆ. ಸೊ ನೋಡೋಣ ಏನೇನು ಮಾಡಿದ್ದಾರೆ. ಕಮ್ ಲೆಟ್ಸ್ ಗೋ. ಬಾಯ್, ಗುಡ್ ನೈಟ್. ಸೊ ಹಾಯ್ ಗೈಸ್, ಏನೇನು ಅಡುಗೆ ಮಾಡಿದ್ದಾರೆ ಅಂತ ಹೇಳ್ತೀನಿ ಅಲ್ವಾ. ಸೊ ಒಬ್ಬಟ್ಟು ಮಾಡಿದ್ರು, ತಿಂದ್ಬಿಟ್ಟು ಖಾಲಿ ಆಗಿತ್ತು. ನಾನು ತಿಂದ್ಬಿಟ್ಟು ಲಾಗ್ ಮಾಡಕ್ಕೆ ಬಂದೆ. ತಿನ್ನೋವಾಗ ಬಿಗ್ ಬಾಸ್ ನೋಡ್ತಿದ್ನಲ್ಲ, ಲಾಗ್ ಮಾಡೋದು ಮತ್ತೆ ಊಟ, ಅದಕ್ಕೆ. ಆಮೇಲೆ ಒಬ್ಬಟ್ಟು ಸಾಂಬಾರು, ಆಮೇಲೆ ರೈಸ್, ಆಮೇಲೆ ಹೆಸರು ಬನ್ನಿ. ಒಬ್ಬಟ್ಟು ಸಾಂಬಾರು ತೋರಿಸ್ಲಿ ಹೆಂಗಿದೆ ಅಂತ ಮನೆ ತೋರಿಸ್ತೀನಿ. ಇದು ಒಬ್ಬಟ್ಟು ಸಾಂಬಾರು ತುಂಬ ಚೆನ್ನಾಗಿದೆ.